ಕಲಬುರಗಿಯ ಸ್ಟೇಷನ್ ಬಜಾರ್ದಲ್ಲಿರುವ ಶ್ರೀ ವಿಠ್ಠಲ್ ಮಂದಿರದಲ್ಲಿ ಭವ್ಯವಾದ ಆಷಾಢ ಏಕಾದಶಿ ಕಾರ್ಯಕ್ರಮ ದಿನಾಂಕ 25 ಹಾಗೂ 26ರಂದು ನಡೆಯಲಿದೆ. ಸುಮಾರು 17ನೇ ಶತಮಾನದಿಂದ ಸ್ಥಾಪನೆಗೊಂಡು 309 ವರ್ಷಗಳ ಪುರಾತನ ದೇವಾಲಯವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 25/7/26ರಂದು ಬೆಳಗ್ಗೆ ಕಾಕಡ ಆರತಿ, ನಂತರ ಪಂಚಾಮೃತ ಅಭಿಷೇಕ, ಮೂರ್ತಿಗೆ ಅಲಂಕಾರ, ಆರತಿ ನಡೆಯಲಿದೆ. ಬೆಳಗ್ಗೆ 6 ಗಂಟೆಯಿಂದ ಮಾಯಾ ಮಂದಿರದಿಂದ ಸ್ಟೇಷನ್ ಬಜಾರ್ ವಿಠ್ಠಲ ಮಂದಿರದವರೆಗೆ ಮಾರವಾಡಿ ಸಮಾಜದ ವತಿಯಿಂದ ದಂಡಿ ಯಾತ್ರೆ ಬರಲಿದೆ. ನಂತರ ಬೆಳಗ್ಗೆ 9:30 ವಿಷ್ಣು ಸಹಸ್ರನಾಮ, ಭಜನಾ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಹೀಗೆ ರಾತ್ರಿವರೆಗೂ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ದಿನಾಂಕ 5/7/26ರಂದು ಶ್ರೀ ವಿಠ್ಠಲ್ ರುಕ್ಮಿಣಿ ನೂತನ ವಿಗ್ರಹಗಳ ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು, ಮಂದಿರದ ನವೀಕರಣ ಹಾಗೂ ಕಲರಿಂಗ್ ಕಾಮಗಾರಿ ನಡೆಯುತ್ತಿದೆ. ಆದ ಕಾರಣ ಭಕ್ತಾದಿಗಳು ದಿನಾಂಕ 25ರಂದು ಬಂದು ಶ್ರೀ ವಿಠ್ಠಲ ಪಾಂಡುರಂಗನ ದರ್ಶನ ಪಡೆದು ಪಾವನರಾಗಬೇಕೆಂದು ಶ್ರೀ ವಿಠ್ಠಲ್ ಮಂದಿರದ ಟ್ರಸ್ಟಿಗಳು ಹಾಗೂ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ. भगवान की जय। सभी भक्तों को सूचित किया जाता है कि स्टेशन बाजार गुलबर्गा श्री विठ्ठल मंदिर में आषाढ़ एकादशी के उपलक्ष्य में बहुत ही दिव्य और भव्य कार्यक्रम हमारे मंदिर ट्रस्ट के तरफ से किया जा रहा है, जिसमें सुबह 4 बजे काकड़ा आरती, 4:15 बजे से 5:15 बजे तक 5:15 तक विविध अभिषेक, दुग्ध, दही, घृत, शहद, शक्कर, गंध इत्यादि अभिषेक, और सुबह 5:15 से 6:15 बजे तक भगवान का दिव्य अलंकार, और 6:15 बजे भगवान का सामूहिक आरती, और 6:15 बजे से सभी भक्तों के लिए हमारे विठ्ठल मंदिर में दर्शन प्रारंभ है। और सुबह 6 बजे माई मंदिर स्टेशन बाजार से हमारे मारवाड़ी समाज के भक्तों द्वारा पद यात्रा भजन करते हुए 8 बजे तक विठ्ठल मंदिर यहाँ प्रस्थान, और 9:30 से 12 बजे तक भगवान पांडुरंग के विष्णु सहस्त्रनाम का पाठ, और 12 बजे से रात्रि 10 बजे तक विविध प्रकार के संगीत, जिसमें मराठी संगीत भी है, हमारे हिंदी का भी संगीत है, कन्नड़ा भाषा का भी संगीत है। तो सुबह 9:30 बजे से रात में 10 बजे तक विविध प्रकार के कार्यक्रम जो कि अनवरत प्रारंभ रहेगा। और भक्तों की सेवा के लिए हमारे मंदिर के तरफ से अभिषेक रखा गया है, जो कि 201 रुपीज़ का है, और 26 तारीख को द्वादशी के दिन महानैवेद्य है, जिसका सेवा शुल्क 351 रुपीज़ है। और हमारे विठ्ठल मंदिर के तरफ से, ट्रस्टी के तरफ से बैरिकेड का सेवा, भक्तों के लिए पानी का सेवा, प्रसाद का सेवा, और टेंट इत्यादि का भी सेवा हमारे मंदिर ट्रस्ट के तरफ से किया जा रहा है। शास्त्रों में ऐसा वर्णन है कि आषाढ़ एकादशी के दिन और कार्तिक एकादशी के दिन भगवान विठ्ठल का दर्शन करने से चातुर्मास व्रत का फल मिलता है। तो सभी भक्त तो पंढरपुर जा नहीं सकते, इसलिए गुलबर्गा के इर्द गिर्द जो भक्त हैं उनसे नम्र निवेदन है कि हमारे स्टेशन बाजार विठ्ठल मंदिर में 25 तारीख को आषाढ़ एकादशी के दिन आकर के दर्शन पुण्य प्राप्त करें। जय श्री कृष्ण। हम विठ्ठल मंदिर प्रधान आचार्य ಎಲ್ಲ ಸ್ಟೇಷನ್ ಭಕ್ತರಲ್ಲಿ ಅಂತ ಹೇಳ್ತೀವಿ ಅಂದರೆ, ನಾಳೀಗ ಬರೋವಂಥ 25 ಶನಿವಾರಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ವಿಠ್ಠಲ್ ಮಂದಿರಲ್ಲಿ. ಎಲ್ಲ ಭಕ್ತ ಆಷಾಢ ಏಕಾದಶಿ ಇದ್ದಾರೆ, ಎಲ್ಲ ಭಕ್ತರಿಗೆ ಬರ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಮಲ್ಲು ಉದ್ನೂರ್ ಅಂತ, ವಾರ್ಡ್ ನಂಬರ್ 50 ಕಾರ್ಪೊರೇಟರ್. ನಮ್ಮ ಹೆಸರು ದತ್ತಾತ್ರೇಯ ಜವರ್ಗಿ ಅಂತ, ವಿಠ್ಠಲ್ ಮಂದಿರ ಟ್ರಸ್ಟಿ.
ನಾವು ಇಲ್ಲಿ ವಿಠ್ಠಲ್ ಮಂದಿರ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಸ್ಥಾಪಿತವಾದಂಥ ಒಂದು ನಮ್ಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಆಷಾಢ ಏಕಾದಶಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಈ ದಿನ ಏನಪ್ಪ ಅಂತಂದರೆ ಬೆಳಗ್ಗೆ 4 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಕಾಕಡ ಆರತಿ ಮುಖಾಂತರ, ರಾತ್ರಿ ಶಯನಾರತಿ ಮುಖಾಂತರ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ತದನಂತರ ಏನಪ್ಪ ಅಂತಂದರೆ ಇಲ್ಲಿ ಬೆಳಗ್ಗೆ 4 ಗಂಟೆ ಕಾಕಡ ಆರತಿ ಆದಮೇಲೆ ಪಂಚಾಮೃತ ಅಭಿಷೇಕ ಆಗ್ತದೆ, ಶೃಂಗಾರ ಆಗುತ್ತೆ, ಆಮೇಲೆ ಶೃಂಗಾರ ಆರತಿ ಆಗಿ ಆಮೇಲೆ ಮಹಾಮಂಗಳಾರತಿ ಆಗುತ್ತೆ. ಅದ್ರ ಜೊತೆನೇ ಮಾರವಾಡಿ ಸಮಾಜದಿಂದ ಮಾಯಾ ಮಂದಿರದ ಹಿಡ್ಕೊಂಡು ಇಲ್ಲಿ ನಮ್ಮ ಸ್ಟೇಷನ್ ಬಜಾರ್ ವಿಠ್ಠಲ್ ಮಂದಿರ ಬಡಾವಣೆವರೆಗೂ ಸುಮಾರು 200ರಿಂದ 300 ಜನ ಭಕ್ತರು ದಿಂಡಿ ಯಾತ್ರೆ ಮಾಡಿ ಇಲ್ಲಿ ಬರ್ತಾರೆ. ಅವ್ರು ಬಂದ ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಆಮೇಲೆ 9:30 ಇಲ್ಲಿ 9:30 ವಿಷ್ಣು ಸಹಸ್ರನಾಮ ಪಠಣವಾಗುತ್ತೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಭಜನಾ ಕಾರ್ಯಕ್ರಮಗಳು ರಾತ್ರಿ 10 ಗಂಟೆವರೆಗೆ ನಡೀತವೆ. ಈಗ ನಾವು ಈ ಭಕ್ತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂತಂದು ಭಾಳಷ್ಟು ಜನರಿಗೆ ಪಂಡ್ರಾಪುರಕ್ಕೆ ಹೋಗೋದು ಅವಕಾಶ ಸಿಗೋದಿಲ್ಲ ಗೊತ್ತಿಲ್ಲ. ಅದರ ಒಂದು ಪ್ರತಿರೂಪ ನಮ್ಮ ಸ್ಟೇಷನ್ ಗುಲ್ಬರ್ಗದಲ್ಲಿ ವಿಠ್ಠಲ್ ಮಂದಿರ ದೇವಸ್ಥಾನ ಇದೆ. ಅದರ ಸಲುವಾಗಿ ನಾವು ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತಂದು ಅದರ ಸಲುವಾಗಿ ಅವ್ರಿಗೆ ಬ್ಯಾರಿಕೇಡ್ ವ್ಯವಸ್ಥೆ ಆಯಿತು, ಮಂಟಪ ವ್ಯವಸ್ಥೆ ಆಯಿತು, ಮತ್ತು ಪ್ರಸಾದ ವ್ಯವಸ್ಥೆ ಆಯಿತು, ಮತ್ತು ನೀರಿನ ವ್ಯವಸ್ಥೆ ಆಯಿತು, ಮತ್ತು ಉಚಿತವಾಗಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಸಹ ಮಾಡ್ತಾಯಿದ್ದೀವಿ. ಅದರ ಸದುಪಯೋಗನ ಭಕ್ತರು ಗುಲ್ಬರ್ಗ ಜನತೆ ಪಡಿಬೇಕು. ಮತ್ತು ವಿಶೇಷವಾಗಿ ಇಲ್ಲಿ ಏನು ಹೇಳಬೇಕಂತಂದರೆ ನಾವು ಸುಮಾರು 300 ವರ್ಷ ಹಳೆಯದಾದಂಥ ನಮ್ಮ ಗುಡಿಗೆ ಒಂದು ನವೀಕರಣದ ಒಂದು ರೂಪವನ್ನು ಕೊಟ್ಟಿದ್ದೇವೆ. ಅದು ಹಳೆಯದಾದಂಥ ಒಂದು ಮೊದಲು ಏನು ಮಾಡಿದರು, ಮಾಡರ್ನೈಸ್ ಮಾಡಿ ಪೇಂಟ್ ಎಲ್ಲ ವ್ಯವಸ್ಥೆ ಮಾಡಿದರು. ಈಗ ಆ ದೇವಸ್ಥಾನಕ್ಕೆ ಏನು ಮಾಡಿದ್ರು ಅಂತಂದರೆ ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಅದೊಂದು ವಿಂಟೇಜ್ ರೂಪದಲ್ಲಿ ಅದನ್ನು ಒಂದು ಹಳೆಯ ರೂಪ ಕೊಟ್ಟು ಅದು ದಿನಾಂಕ 5/7/2020 ಮೂರ್ತಿಗಳ ಪುನರ್ ಪ್ರತಿಷ್ಠಾಪನವಾಗಿದೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ನಮ್ಮ ಶ್ರೀ ವಿಠ್ಠಲನ ರುಕ್ಮಿಣಿಯ ದರ್ಶನ ಪಡೆದು ಪುನೀತರಾಗಬೇಕು ಅಂತಂದು ನಾವು ಎಲ್ಲ ಟ್ರಸ್ಟ್ ವತಿಯಿಂದ ಗುಲ್ಬರ್ಗ ಜನರಿಗೆ ವಿನಂತಿಸಿಕೊಳ್ತೇವೆ. ಥ್ಯಾಂಕ್ ಯು.